ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ಇವತ್ತು ನಾನು ಬೈಂಗನ್ ಕಾ ಭರ್ತಾ ಅನ್ನೋ ಒಂದು ನಾರ್ತ್ ಇಂಡಿಯನ್ ಡಿಶಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಥರ ಬದನೆಕಾಯೇ ಬೇಕು. ನೋಡ್ಕೊಂಡು ತಗೊಳ್ಳಿ, ಹಗುರವಾಗಿರಬೇಕು, ಹೀಗೆ ಮುಟ್ಟಿದರೆ ಮೆದುವಾಗಿರಬೇಕು, ಆ ಥರ ಚೆನ್ನಾಗಿರೋದು ನೋಡಿ ತಗೊಳ್ಳಿ. ಈಗ ಇದನ್ನು ಕುಕ್ಕರಲ್ಲಿ ಎಲ್ಲರೂ ಅದನ್ನು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಕೆಂಡದಲ್ಲಿ ಸುಡ್ತಾರೆ, ಇಲ್ಲ ಗ್ಯಾಸ್ ಮೇಲೆ ಒಂದು ಜಾಲರಿ ಇಟ್ಬಿಟ್ಟು ಅದರಲ್ಲಿ ಅದನ್ನು ಸುಡ್ತಾರೆ. ಫುಲ್ಲು ಆ ಮೇಲ್ಗಡೆ ಸ್ಕಿನ್ನು ಕಪ್ಪಾಗೋ ತನಕ ಆಮೇಲೆ ತೆಗಿತಾರೆ. ಬಟ್ ನಾನು ಈಸಿಯಾಗಿ ಕುಕ್ಕರಲ್ಲೇ ಡೈರೆಕ್ಟಾಗಿ ಇಡ್ತೀನಿ. ಇದರಿಂದ ಒಂದು ಅಡ್ವಾಂಟೇಜು ಅಂದರೆ ಒಳಗಡೆ ಹುಳು ಗೀಳು ಏನೂ ಇಲ್ವಾ, ಎಲ್ಲ ನೋಡಿಬಿಟ್ಟು ನಾವು ಇಡ್ಬೋದು. ಬನ್ನಿ ಮಾಡೋಣ. ಈಗ ಈ ಥರ 2 ಭಾಗ ಮಾಡಿ ಇಡ್ತಾ ಇದ್ದೀನಿ. ಈಗ ಈ ಕಾವಲಿಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ತೀನಿ. ಇದು 2 ಮೀಡಿಯಮ್ ಸೈಜ್ ಟೊಮೆಟೊಗೆ 2 ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಹಾಕ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸೋಣ. ಈಗ ಇಷ್ಟು ಅರಿಶಿನದ ಪುಡಿ ಹಾಕೋಣ, 1/4 ಟೀ ಸ್ಪೂನು. ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಆಮೇಲೆ 1 ಸ್ಪೂನು ಹಸಿಮೆಣಸಿನ ಪುಡಿ ಹಾಕೋಣ. ಚೆನ್ನಾಗಿ ಕೂಡಿಸೋಣ. ಆಮೇಲೆ ಜೀರಿಗೆ ಪುಡಿ ಹಾಕೋಣ. ಈಗ ಬದನೆಕಾಯಿ ಬೆಂದಿದೆ, ಸ್ವಲ್ಪ ಬಿಸಿ ಇದೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಪಾವ್ ಭಾಜಿ ಮ್ಯಾಶರ್ ಇರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡೋಣ ಬದನೆಕಾಯಿನ. ಸಿಪ್ಪೆ ಫುಲ್ ತೆಗಿಬೇಕು, ಇಲ್ಲದೇ ಇದ್ದರೆ ಅದು ರುಚಿ ಚೆನ್ನಾಗಿರಲ್ಲ. ಹೀಗೆ ಫುಲ್ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಒಂದೊಂದು ಕಡೆ ಗಟ್ಟಿ ಇದ್ದರೆ ಇನ್ನೊಂದು ಸಲ ಈ ಪಾವ್ ಭಾಜಿ ಮ್ಯಾಶರ್ ತೊಗೊಂಡು ಒಂದು ಸಲ ಚೆನ್ನಾಗಿ ಎಲ್ಲದನ್ನು ಮ್ಯಾಶ್ ಮಾಡಿಬಿಟ್ಟು ಸೇರಿಸೋಣ.
ಬರೀ ಈರುಳ್ಳಿ ಉಪ್ಪು ಹಾಕಿದ್ವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕೋಣ. ಘಮ ಘಮ ವಾಸನೆ ಬರ್ತಾ ಇದೆ. ಬೇಯಿನ ತನಕ ಬರ್ತಾ ರೆಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೋಡಿ, ಬೆಂಗನ್ಕ ಬರ್ತಾ, ರುಚಿಯಾದ ಬೆಂಗನ್ಕ ಬರ್ತಾ ರೆಡಿಯಾಗಿದೆ. ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆ ಬಳಸ್ಕೋಬೋದು.